ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾಗೂ ಕಾರ್ಖಾನೆಗಳಲ್ಲಿ ಮಾರಕಾಸ್ತ್ರಗಳೊಂದಿಗೆ ಬಂದು ಸೆಕ್ಯೂರಿಟಿಗಳ ಮೇಲೆ ಹಲ್ಲೆ ಮಾಡಿ ಲಕ್ಷಾಂತರ ರೂಪಾಯಿ ವಸ್ತುಗಳೊಂದಿಗೆ ಎಸ್ಕೇಪ್ ಆಗ್ತಿದ್ದ 5 ಜನ ಕಳ್ಳರನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಎ ರಾಜೀವ್ ಮತ್ತು ತಂಡ ಬಂಧಿಸಿ ಜೈಲಿಗಟ್ಟಿದ್ದಾರೆ. ನೆಲಮಂಗಲ ಇಸ್ಲಾಂಪುರದ ನಿವಾಸಿಗಳಾದ 27 ವರ್ಷದ ಬರ್ಕತ್ತುಲ್ಲಾ, 39 ವರ್ಷದ ಮೊಹಮ್ಮದ್ ಮನ್ಸೂರ್, 27 ವರ್ಷದ ನವೀನ್ ಕುಮಾರ್, 33 ವರ್ಷದ ಸಲೀಂ, 24 ವರ್ಷದ ಫರ್ಹಾನ್ ಹುಸೇನ್ ಬಂಧಿತ ಆರೋಪಿಗಳಾಗಿದ್ದು 450 ಕೆಜಿ ತೂಕದ ತಾಮ್ರದ ರಾ ಮೆಟೀರಿಯಲ್ಗಳು ಹಾಗೂ ತಾಮ್ರದ ವೈರ್ಗಳು, 50 ಕೆಜಿ ತೂಕದ ಅಲ್ಯೂಮಿನಿಯಂ ತುಂಡುಗಳು ಸೇರಿದಂತೆ ಕೃತ್ಯಕ್ಕೆ ಬಳಸುತ್ತಿದ್ದ 2 ಬೈಕ್ಗಳ ಸಹಿತ 4,50,000 ಮೌಲ್ಯದ ಕದ್ದ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಇನ್ಸ್ಪೆಕ್ಟರ್ ರಾಜೀವ್, ಪಿಎಸ್ಐ ಚಿಕ್ಕನರಸಿಂಹಯ್ಯ, ಶ್ರೀನಿವಾಸಯ್ಯ, ಸಿಬ್ಬಂದಿಗಳಾದ ರಂಗನಾಥ್, ಲಕ್ಷ್ಮಣ್, ಹನುಮಂತ ಹಿಪ್ಪರಗಿ, ಸುನಿಲ್ ಕುಮಾರ್, ಹನುಮಂತರನ್ನ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಶ್ಲಾಘಿಸಿದ್ದಾರೆ. ಶೋಕಿ ಜೀವನ ನಡೆಸಲು ಕಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿರುವ ಪೊಲೀಸರಿಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಯ ಮಾತುಗಳು ಕೇಳಿ ಬರ್ತಿವೆ. ಉಮೇಶ್ ಪೂಜಾರಿ, ಟೈಮ್ 9 ನ್ಯೂಸ್, ನೆಲಮಂಗಲ. ಎಲ್ಲ ಶ್ರೀಕಂತ ಈ ತರ ವಿದ್ಯುನ ಇದು ಹೋಯ್ತನಾ ಕಬ್ಬಣ ಎರಡು ಜೀನ್ಸ್ ಪ್ಯಾಂಟ್ ಅಲ್ಲ, ಒಂದು ನೈಟ್ ಪ್ಯಾಂಟ್, ಒಂದು ಜೀನ್ಸ್ ಸರ್. ಅಲ್ಲ ಸರ್, ಒಂದು ನೈಟ್ ಪ್ಯಾಂಟ್ ಹಿಂದ್ಗಡೆ ಜೀನ್ಸ್ ಪ್ಯಾಂಟ್ ಐತೆ, ಮುಂದೆ ಇರೋ ಜೀನ್ಸ್ ಸರ್. ಮುಸ್ಲಿಮ್ಸ ಏನು ಹಾಂ ಲೋಕಲ್ ಅಲ್ಲ. ಇನ್ನು ಕ್ಯಾಮ್ರಾ ಬಗ್ಗೆ ಎಲ್ಲ ತಗೊಂಡು ಮುಚ್ಕೊಂಡೆ ಹೋಗ್ತಾರೆ, ಮುಖನೇ ತೋರಿಸಲ್ಲ ಅವರು ಸರ್. ಅದು ಕ್ಯಾಮ್ರಾ ಮ್ಯಾನ್ ಮಾಡಿದ್ರೆ ಒಂದೆಲ್ಲ ಸರ್ ಇದೆ ಸರ್. ಹಾಂ ಇದೆ ಸರ್. ಇದೆ ಸರ್. ಇರೋದೇ ಚೆನ್ನಾಗಿಲ್ಲ. ಎಲ್ಲ ಬಂದಿಸ್ಬಿಟ್ಟವ್ರೆ.
ಅಲ್ವಾ? ಬಗ್ಸ್ಬಿಟ್ಟು ಸರ್. ಕಾಫಿ ಟೀ ಏನಾದ್ರು ಬೇಕಾ? ಇಲ್ಲ ಸರ್, ಏನು ಬೇಡ. ಬೇಡ ಸರ್, ಬೇಡ. ಟೀ ಏನಾದ್ರು ಅರೇಂಜ್ ಮಾಡಲ್ಲ? ಹೇಳ್ತೀವಿ ಸರ್. ಪ್ಲೀಸ್ ಸಂಕೋಚ ಬಿಡ್ಬೇಡಿ. ಇಲ್ಲ, ಹೇಳ್ತೀವಿ. ನೀವು ನಮಗೋಸ್ಕರ ಬಂದಿದ್ದೀನಿ, ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಜೀನ್ಸ್ ಪ್ಯಾಂಟ್ ಇದು. ಜೀನ್ಸ್, ಅದು ನೈಟ್ ಪ್ಯಾಂಟು. ಲಾಂಗ್ ಅಲ್ಲ ಆಡೋದು. ಲಾಂಗ್ ಆಗಿದ್ರೆ ಕಿವಿ ಹೋಗ್ಬಿಡೋದು. ಚಪ್ಪಲಿ ಇಲ್ದಂಗೆ ಬಂದಿದ್ದಾರೆ ಸರ್, ಯಾವ ಧೈರ್ಯದ ಮೇಲೆ ಓಡಾಡ್ತಾರೆ ಸರ್? ಚಪ್ಪಲಿ ಗ್ರಿಪ್ ಸಿಗಲ್ವಲ್ಲ. ಹೌದು, ಶಬ್ದ ಆಗುತ್ತೆ ಅಂತ. ಒಳಗಡೆ ಟಿ ಶರ್ಟ್ ಏನಾದ್ರು ಬಾಕಿ ಮಾಮೂಲಿ ಜರ್ಕಿನ್. ಹಂಗೆ ನೋಡು. ಇಲ್ಲಿ 30 ಜನ ಮೀನವ್ರೆ, ಬೇಪರ್ಸ್ 30 ಜನ ಅವ್ರೆ ಇಲ್ಲಿ ಒಳಗಡೆ ನೈಟು. ಇಲ್ಲೇ ಇರ್ತಾರೆ ಸರ್, ಇಲ್ಲೇ ಸೆಕ್ಯೂರಿಟಿ ಸ್ವಲ್ಪ ಐಡಿ ಉಪಯೋಗಿಸಿದ್ರೆ 30 ಜನ ಸರ್, 40ರಿಂದ 50 ಜನ ನಾವು ಇರ್ತೀವಿ. ವಿಜಯನಾಥ್